ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಪ್ರಣಮ್ಯ, ಯೋಗ ಹಾಗೂ ಪ್ರಗತಿ ಚಿಕಿತ್ಸೆಯ ವೈದ್ಯೆ, ನಿಸರ್ಗ ಹಾಸ್ಪಿಟಲ್, ಸಹಕಾರ ನಗರ. ಇವತ್ತು ನಾವು ಸುವರ್ಣಗಡ್ಡೆಯಿಂದ ಸಿಗುವಂತಹ ಲಾಭಗಳನ್ನ ತಿಳಿದುಕೊಳ್ಳೋಣ. ಸುವರ್ಣಗಡ್ಡೆಯಲ್ಲಿ ಮುಖ್ಯವಾಗಿ ಸಿಗುವಂತಹ ಮೈಕ್ರೋನ್ಯೂಟ್ರಿಯೆಂಟ್ಸ್ ಯಾವುದಲ್ಲ ಅಂತ ಕೇಳಿದ್ರೆ ಐರನ್, ಕ್ಯಾಲ್ಸಿಯಂ ಹಾಗೂ ಪೊಟ್ಯಾಷಿಯಂ. ಇದು ಬಿಟ್ಟು ಜಿಂಕ್, ಫಾಸ್ಫರಸ್, ವೈಟಮಿನ್ ಎ ಹಾಗೂ ವೈಟಮಿನ್ ಸಿ ಸಹ ಸಿಗುತ್ತದೆ. ಸುವರ್ಣಗಡ್ಡೆಯಲ್ಲಿ ಅಧಿಕ ಪ್ರಮಾಣದಲ್ಲಿ ಐರನ್ ಅಂಶ ಸಿಗುವುದರಿಂದ ರಕ್ತಹೀನತೆ ಇರುವವರು ಇದನ್ನು ರೆಗ್ಯುಲರ್ ಆಗಿ ಉಪಯೋಗಿಸುವುದು ಒಳ್ಳೆಯದು. ಇದು ಬಿಟ್ಟು ರಕ್ತಹೀನತೆ ಇರುವವರು ಪಾಲಕ್ ಸೊಪ್ಪು, ನುಗ್ಗೆ ಸೊಪ್ಪು, ಹರಿವೆ ಸೊಪ್ಪು ಅಥವಾ ರಾಜ್ಮಾ, ಕಾಬೂಲ್ ಕಡ್ಲೆ, ಸೋಯಾ, ರಾಗಿ ಇಂತಾದವನ್ನ ರೆಗ್ಯುಲರ್ ಆಗಿ ಸೇವಿಸಬೇಕು. ಇದರ ಜೊತೆಗೆ ಹಲವು ನಟ್ಸ್ ಅಂಡ್ ಸೀಡ್ಸ್ ಲೈಕ್ ಪಂಪ್ಕಿನ್ ಸೀಡ್ಸ್, ಸೆಸಿಮೆ ಸೀಡ್ಸ್, ಕ್ಯಾಶ್ಯೂ, ಆಲ್ಮಂಡ್, ಪಿಸ್ತಾ ಇಂತಾದವನ್ನು ಸಹ ದಿನಾ ಸೇವಿಸಬೇಕು. ರೆಗ್ಯುಲರ್ ಆಗಿ ಇವುಗಳನ್ನೆಲ್ಲ ಸೇವಿಸಿದರೆ ನಿಮ್ಮ ಹಿಮೋಗ್ಲೋಬಿನ್ ಲೆವೆಲ್ಸ್ ಕ್ರಮೇಣ ಹೆಚ್ಚುತ್ತದೆ. ಐರನ್ ಅಬ್ಸಾರ್ಪ್ಷನ್ಗೆ ವಿಟಮಿನ್ ಸಿ ನ ಅವಶ್ಯಕತೆ ಇದೆ. ವಿಟಮಿನ್ ಸಿ ನಮ್ಮ ಗಟ್ಟಿನಲ್ಲಿ ಐರನ್ ಅಬ್ಸಾರ್ಪ್ಷನ್ ಅನ್ನು ಹೆಚ್ಚಿಸುತ್ತದೆ. ಸುವರ್ಣಗಡ್ಡೆಯಲ್ಲಿ ಇರುವ ವಿಟಮಿನ್ ಸಿ ಹಾಗೂ ಐರನ್ ಕಾಂಬಿನೇಷನ್ ರಕ್ತಹೀನತೆ ಇರುವವರಿಗೆ ತುಂಬಾ ಸಹಾಯ ಮಾಡುತ್ತದೆ. ಸುವರ್ಣಗಡ್ಡೆಯಲ್ಲಿ ಸಿಗುವಂತಹ ಪೊಟ್ಯಾಷಿಯಂ ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೂ ಅದರಲ್ಲಿ ಸಿಗುವಂತಹ ಕ್ಯಾಲ್ಸಿಯಂ ನಮ್ಮ ಬೋನ್ ಹಾಗೂ ಟೀತಿನ ಹೆಲ್ತಿಗೆ ತುಂಬಾ ಒಳ್ಳೆಯದು. ಸುವರ್ಣಗಡ್ಡೆಯಲ್ಲಿ ಸಿಗುವಂತಹ ಲಾಭಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಬೆನಿಫಿಟ್ ಏನಂತ ಹೇಳಿದ್ರೆ ಅದು ಕಾನ್ಸ್ಟಿಪೇಷನ್ ಅಥವಾ ಪೈಲ್ ಸಮಸ್ಯೆ ಇರುವವರಿಗೆ ತುಂಬಾ ಸಹಾಯ ಮಾಡುತ್ತದೆ. ಇತ್ತೀಚೆಗೆ ಕಾನ್ಸ್ಟಿಪೇಷನ್ ಹಾಗೂ ಪೈಲ್ಸ್ ತುಂಬಾ ಕಾಮನ್ ಆಗಿಬಿಟ್ಟಿದೆ. ಇದಕ್ಕೆ ಮುಖ್ಯವಾದ ಕಾರಣ ನಿಮ್ಮ ಜೀವನ ಶೈಲಿ, ಮುಖ್ಯವಾಗಿ ಆಹಾರ ಕ್ರಮ, ನೀವು ನೀರು ಕುಡಿಯುವ ಕ್ರಮ ಹಾಗೂ ನಿಮ್ಮ ಫಿಸಿಕಲ್ ಆಕ್ಟಿವಿಟೀಸ್. ಸ್ವಲ್ಪ ಪ್ರಮಾಣದಲ್ಲಿ ನೀವು ತೆಗೆದುಕೊಳ್ಳುವಂತಹ ಸ್ಟ್ರೆಸ್ ಹಾಗೂ ನೀವು ಮಾಡುವಂತಹ ನಿದ್ರೆ ಸಹ ಅದಕ್ಕೆ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಆಗಿ ಕೆಲಸ ಮಾಡುತ್ತದೆ. ಅಧಿಕ ಪ್ರಮಾಣದಲ್ಲಿ ಡಯಟರಿ ಫೈಬರ್ ಇರುವಂತಹ ಆಹಾರವನ್ನ ಸೇವಿಸುವುದರಿಂದ, ನಿಮ್ಮನ್ನು ನೀವು ಫಿಸಿಕಲಿ ಆಕ್ಟಿವ್ ಆಗಿ ಇಡುವುದರಿಂದ ಹಾಗೂ ಚೆನ್ನಾಗಿ ನೀರು ಕುಡಿಯುವುದರಿಂದ ಮಲಬದ್ಧತೆಯ ಸಮಸ್ಯೆ ಇಂಪ್ರೂವ್ ಆಗುತ್ತದೆ. ಇದರ ಜೊತೆಗೆ ಉತ್ತಮವಾದ ನಿದ್ರೆ, ರೆಸ್ಟ್ ಅಂಡ್ ರಿಲ್ಯಾಕ್ಸೇಷನ್ ಸಿಗುವುದರಿಂದ ನಿಮ್ಮ ಡೈಜೆಷನ್ ಹಾಗೂ ಎಕ್ಸ್ಕ್ರೀಷನ್ ಉತ್ತಮವಾಗುತ್ತದೆ. ಸುವರ್ಣಗಡ್ಡೆಯಲ್ಲಿ ಮ್ಯೂಸಿಲೋಜಿನಸ್ ಪಾಲಿಸ್ಯಾಕರೈಡ್ಸ್ ಇರುವುದರಿಂದ ಅದು ಸ್ಟೂಲ್ ಸಾಫ್ಟ್ ಮಾಡಲು ಸಹಾಯ ಮಾಡುತ್ತದೆ. ಮ್ಯೂಸಿಲೋಜಿನಸ್ ಪಾಲಿಸ್ಯಾಕರೈಡ್ಸ್ ಆರ್ ವಾಟರ್ ಸಾಲ್ಯುಬಲ್ ಫೈಬರ್ ಕಾಂಪೊನೆಂಟ್ಸ್. ಇದು ಸುವರ್ಣಗಡ್ಡೆ ಅಲ್ಲದೆ ಬೆಂಡೆಕಾಯಿ, ನುಗ್ಗೆಕಾಯಿ, ಚಿಯಾ ಸೀಡ್ಸ್, ಮೆಂತೆ ಮುಂತಾದರಲ್ಲಿ ಸಿಗುತ್ತದೆ. ಇದು ನಮ್ಮ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸಿ ಸ್ಟೂಲ್ ಅನ್ನು ಸಾಫ್ಟ್ ಮಾಡಿ ಮೋಷನ್ ಸುಲಭವಾಗಿ ಆಗುವಂತೆ ಸಹಾಯ ಮಾಡುತ್ತದೆ. ಇದಲ್ಲದೆ ಗ್ಯಾಸ್ಟ್ರಿಕ್ ಇರಿಟೇಷನ್ ಸಹ ಕಡಿಮೆ ಮಾಡುತ್ತದೆ ಹಾಗೂ ನಮ್ಮ ಹೊಟ್ಟೆಯಲ್ಲಿ ಆಪರ್ಚುನಿಸ್ಟಿಕ್ ಹೆಚ್ ಪೈಲೋರೈ ಬೆಳವಣಿಗೆಯ ವಿರುದ್ಧ ಸಹ ರಕ್ಷಿಸುತ್ತದೆ. ಸುವರ್ಣಗಡ್ಡೆಯಲ್ಲಿ ಅಧಿಕ ಪ್ರಮಾಣದಲ್ಲಿ ಡಯಟರಿ ಫೈಬರ್ ಅಂಶ ಇರುವುದರಿಂದ ಇದು ಸ್ಟೂಲ್ ಅನ್ನು ಸಾಫ್ಟನ್ ಮಾಡುವುದಲ್ಲದೆ ಸ್ಟೂಲ್ ಬಲ್ಕ್ ಅನ್ನು ಸಹ ಹೆಚ್ಚಿಸಿ ಮಲಬದ್ಧತೆ ಇರುವವರಿಗೆ ಮೋಷನ್ ಅನ್ನು ಪಾಸ್ ಮಾಡಲು ಸಹಾಯ ಮಾಡುತ್ತದೆ. ಇದರಲ್ಲಿ ಇರುವ ಫೈಬರ್ ನಮ್ಮ ಗಟ್ಟಲಿರುವಂತಹ ಒಳ್ಳೆಯ ಬ್ಯಾಕ್ಟೀರಿಯಾವನ್ನ ಫೀಡ್ ಮಾಡಿ ನಮ್ಮ ಡೈಜೆಷನ್ ಹಾಗೂ ಅಬ್ಸಾರ್ಪ್ಷನ್ ಅನ್ನು ಸಹ ಹೆಚ್ಚಿಸುತ್ತದೆ. ಅಧಿಕ ಪ್ರಮಾಣದಲ್ಲಿ ಡಯಟರಿ ಫೈಬರ್ ಸೇವಿಸುವುದರಿಂದ ಮೋಷನ್ ರೆಗ್ಯುಲಾರಿಟಿ ಸಹ ಇಂಪ್ರೂವ್ ಆಗುತ್ತದೆ. ಸುವರ್ಣಗಡ್ಡೆಯಲ್ಲಿ ಇರುವಂತಹ ಫೈಬರ್ ಅಂಶ ಸ್ವಲ್ಪ ಪ್ರಮಾಣದಲ್ಲಿ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು, ನಮ್ಮ BP ಅನ್ನು ರೆಗ್ಯುಲೇಟ್ ಮಾಡಲು ಹಾಗೂ ನಮ್ಮ ಬ್ಲಡ್ ಶುಗರ್ ಅನ್ನು ಕಂಟ್ರೋಲ್ಗೆ ತರಲು ಸಹ ಸಹಾಯ ಮಾಡುತ್ತದೆ. ಇದೊಂದು ಆಡೆಡ್ ಬೋನಸ್. ಸುವರ್ಣಗಡ್ಡೆಯಲ್ಲಿ ಇರುವಂತಹ ಫಿನಾಲಿಕ್ಸ್ ಅಂಡ್ ಟ್ಯಾನಿನ್ ಪೈಲ್ ಸಮಸ್ಯೆ ಇರುವವರಲ್ಲಿ ಉರಿಯೂತವನ್ನ ಕಡಿಮೆ ಮಾಡಿ ಅವರಲ್ಲಿ ಸ್ವೆಲ್ಲಿಂಗ್ ಹಾಗೂ ಇಚ್ಚಿಂಗ್ ಸಮಸ್ಯೆ ಇದ್ದರೆ ಅದನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸುವರ್ಣಗಡ್ಡೆ ಆಲ್ಸೋ ಹ್ಯಾಸ್ ಕೂಲಿಂಗ್ ಪ್ರಾಪರ್ಟೀಸ್. ಹಾಗಾಗಿ ದೇಹವನ್ನ ತಂಪು ಮಾಡಲು ಸಹ ಇದು ಸಹಾಯ ಮಾಡುತ್ತದೆ. ದೇಹದಲ್ಲಿ ಅಧಿಕ ಹೀಟ್ ಇರುವವರು ಇದನ್ನು ರೆಗ್ಯುಲರ್ ಆಗಿ ಸೇವಿಸಬಹುದು. ಇದೊಂದು ಒಳ್ಳೆಯ ಆಹಾರ. ನಿಮಗೂ ಮಲಬದ್ಧತೆ ಅಥವಾ ಪೈಲ್ ಸಮಸ್ಯೆ ಇದ್ದರೆ, ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಲು ನಿಮಗೆ ಸಹಾಯ ಬೇಕಿದ್ದರೆ ಡೂ ವಿಸಿಟ್ ನಿಸರ್ಗ ಹಾಸ್ಪಿಟಲ್, ಸಹಕಾರ ನಗರ. ಥ್ಯಾಂಕ್ ಯು.